ಸೆಲೆಬ್ರಿಟೀಸ್ ಒಂದು ಚಿಕ್ಕ ಎಡ್ವರ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಡೆವಿಲ್ ಬ್ಯಾನರ್ ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ತಲೆ ಮೇಲೆ ಕೊಲೆ ಆರೋಪಿ ಕೂರಿಸಿದ ಅಂಧಾಭಿಮಾನಿಗಳು ಅಂತ ಹೇಳಿ ಡೆವಿಲ್ ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಆಗಿದೆ, ಥಿಯೇಟರ್ ಕಾಣಿಸ್ತಿಲ್ಲ, ಥಿಯೇಟರ್ ಕಾಣಿಸೋದೇ ಇಲ್ಲ. ನಿಮಗೆ ಕಂಪ್ಲೀಟ್ ಆಗಿ ಬ್ಯಾನರು ಅದು ಇದು ಅಂತ ಹೇಳ್ಬಿಟ್ಟು ಫುಲ್ ಮುಚ್ಚಿಬಿಟ್ಟಿದ್ದಾರೆ. ಇಂಥ ಒಂದು ಮಹಾನ್ ವ್ಯಕ್ತಿ ಜೊತೆಗೆ ಕೊಲೆ ಆರೋಪವನ್ನು ಹೊತ್ತಿರುವಂತಹ ದರ್ಶನ್ ಅವರ ಫೋಟೋ ಇಟ್ಟಿರೋದು ಬಹಳ ತಪ್ಪು ಅಂತ ಹೇಳ್ಬಿಟ್ಟು ಆ ಬ್ಯಾನರ್ ಅನ್ನ ಈ ತರ ಒಂದು ಫ್ಯಾನ್ಸ್ ಬೇಸ್ ಯಾರಿಗೂ ಇಲ್ಲ, ನಿಜವಾಗ್ಲೂ ಯಾರಿಗೂ ಇಲ್ಲ. ಏನಾದ್ರು ಸೆಲೆಬ್ರೇಟ್ ಮಾಡುವಂತಹ ಬರದಲ್ಲಿ, ಒಂದು ಉತ್ಸುಕದ ಬರದಲ್ಲಿ ಏನ್ ಮಾಡ್ತಿದೀವಿ ಅಂತ ಅವ್ರ ತಲೆಯಲ್ಲಿ ಅದು ಒಳೆಯೋದೇ ಇಲ್ಲ ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಬೆಳಗ್ಗೆ 6:30 ಫಸ್ಟ್ ಶೋ ರಿಲೀಸ್ ಆಗಿದೆ. 500ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಡೆವಿಲ್ ಸಿನಿಮಾ ಯಶಸ್ವಿಯಾಗಿ ರನ್ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋಗೆ ಸೆಲೆಬ್ರಿಟೀಸ್ ಜೊತೆಗೆ ಕೂತು ರಚನಾ ಆಗಿರಬಹುದು, ಅಂದರೆ ಡೆವಿಲ್ ಸಿನಿಮಾದ ನಾಯಕಿ ಆಗಿರುವಂತಹ ರಚನಾ ಆಗಿರಬಹುದು, ವಿಜಯಲಕ್ಷ್ಮಿ ಅವರಾಗಿರಬಹುದು, ದರ್ಶನ್ ಅವರ ಹೆಂಡತಿಯಾದಂತಹ ವಿಜಯಲಕ್ಷ್ಮಿ ಹಾಗೆ ಅವ್ರ ಮಗ, ಇವರಿಷ್ಟು ಜನ ಸಿನಿಮಾವನ್ನು ಕೂತು ವೀಕ್ಷಿಸಿದ್ದಾರೆ. ಅದ್ರ ಜೊತೆಗೆ ಶಿವಣ್ಣ ಅವರು ಕೂಡ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಶುಭವನ್ನು ಕೂಡ ಹಾರೈಸಿದ್ದಾರೆ. ಇದಿಷ್ಟು ಇವತ್ತು ಅಂದರೆ ಸಿನಿಮಾ ರಿಲೀಸ್ ಆಗಿದ್ದ ದಿನದ ಬೆಳವಣಿಗೆಗಳು, ಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋದು. ಅದ್ರ ಜೊತೆಗೆ ಈ ಅಭಿಮಾನಿಗಳಂತ ಹೇಳ್ತೀವಲ್ವ, ಅಂದರೆ ನಾವು ಅಭಿಮಾನಿಗಳಂತ ಹೇಳ್ತೀವಿ, ಆದರೆ ದರ್ಶನ್ ಸರ್ ಯಾವತ್ತೂ ಅವ್ರನ್ನ ಅಭಿಮಾನಿಗಳಂತ ಹೇಳಲ್ಲ, ನನ್ನ ಸೆಲೆಬ್ರಿಟೀಸ್ ಅಂತ ಹೇಳ್ತಾರೆ. ಸೆಲೆಬ್ರಿಟೀಸ್ ಒಂದು ಚಿಕ್ಕ ಎಡ್ವರ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಡೆವಿಲ್ ಬ್ಯಾನರ್ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ತಲೆ ಮೇಲೆ ಕೊಲೆ ಆರೋಪಿ ಕೂರಿಸಿದ ಅಂಧಾಭಿಮಾನಿಗಳು ಅಂತ ಹೇಳ್ಬಿಟ್ಟು ಒಂದು ಬ್ಯಾನರಲ್ಲಿ ಒಂದಷ್ಟು ಸೆಲೆಬ್ರಿಟೀಸ್ಗಳ ಫೋಟೋ, ಅಂದರೆ ಅಭಿಮಾನಿಗಳ ಫೋಟೋಸು, ಅದ್ರ ಜೊತೆಗೆ ಇವರು ಡಾಕ್ಟರ್ ಅಂಬೇಡ್ಕರ್, BR ಅಂಬೇಡ್ಕರ್ ಅವರು ಈ ರೀತಿಯಾಗಿ ಕೂತಿರುವಂತಹ ಒಂದು ಫೋಟೋ ಹಿಂದ್ಗಡೆ, ಅಂದರೆ ತಲೆಯ ಹಿಂಭಾಗದಲ್ಲಿ ದರ್ಶನ್ ಅವರ ಒಂದು ಫೋಟೋವನ್ನು ಕೂರಿಸಿ ಅದೊಂದು ಬ್ಯಾನರನ್ನು ಮಾಡಿಸಿ ಅದನ್ನು ಸಿನಿಮಾ ಥಿಯೇಟರ್ ಮುಂದೆ ಕಟ್ಟಿದ್ರು. ನಡೆದಿದ್ದ ಘಟನೆ ಚಿತ್ರದುರ್ಗದಲ್ಲಿ ಈ ಥರದೊಂದು ಘಟನೆ ನಡೆದಿದೆ. ಅದನ್ನು ಪೊಲೀಸ್ನವ್ರ ಗಮನಕ್ಕೆ ಬಂದಿದೆ. ಅದಾದಮೇಲೆ ಅದನ್ನು ತೆರವು ಕೂಡ ಮಾಡಿದ್ದಾರೆ. JR ಹಳ್ಳಿ ಬಾಯ್ಸ್ ಹಾಗೆ ದಚ್ಚು ಬಾಯ್ಸ್ ಅಂತ ಹೇಳ್ಬಿಟ್ಟು ಹೆಸರು, ಅವರು ಬ್ಯಾನರನ್ನು ಮಾಡಿಸಿರುವಂಥದ್ದು. ಬ್ಯಾನರ್ನ ಮಾಡಿಸಿ ಹಾಕ್ಸಿದ್ದಾರೆ, ಅದು ಪೊಲೀಸ್ ಅವರ ಗಮನಕ್ಕೆ ಬಂದಿದೆ. ಇಂಥ ಒಂದು ಮಹಾನ್ ವ್ಯಕ್ತಿ ಜೊತೆಗೆ ಕೊಲೆ ಆರೋಪವನ್ನು ಹೊತ್ತಿರುವಂತಹ ದರ್ಶನ್ ಅವರ ಫೋಟೋ ಇಟ್ಟಿರೋದು ಬಹಳ ತಪ್ಪು ಅಂತ ಹೇಳ್ಬಿಟ್ಟು ಆ ಬ್ಯಾನರನ್ನು ತೆರವುಗೊಳಿಸಿದ್ದಾರೆ. ನೀವು ಯಾವುದೇ ಥಿಯೇಟರ್ ನೋಡಿ, ಇವತ್ತು ಡೆವಿಲ್ ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಆಗಿದೆ, ಥಿಯೇಟ್ರು ಕಾಣಿಸ್ತಿಲ್ಲ, ಥಿಯೇಟ್ರ್ ಕಾಣಿಸೋದೇ ಇಲ್ಲ. ನಿಮಗೆ ಕಂಪ್ಲೀಟಾಗಿ ಬ್ಯಾನರು ಅದು ಇದು ಅಂತ ಹೇಳ್ಬಿಟ್ಟು ಫುಲ್ ಮುಚ್ಚಿಬಿಟ್ಟಿದ್ದಾರೆ. ಕಟ್ಔಟು, ಬ್ಯಾನರು, ಅದರಿಂದನೇ ಫುಲ್ ಥಿಯೇಟ್ರನ್ನ ಮುಚ್ಚಿದ್ದಾರೆ, ಎಲ್ಲೂ ಕೂಡ ಜಾಗ ಇಲ್ಲ. ಸೊ ಅದ್ರ ಮಿಡಲಲ್ಲಿ ಈ ಥರದೊಂದು ಘಟನೆ ನಡೆದಿದೆ. ಒಂದಷ್ಟು ಜನ ಏನು ಹೇಳ್ತಾರೆ ಅಂದರೆ, ಈ ಒಂದು ಆ್ಯಕ್ಟರ್ಸ್ ಆಗಿರಬಹುದು ಅಥವಾ ದೊಡ್ಡ ದೊಡ್ಡ ಹೆಸರು ಮಾಡಿರೋರಾಗಿರ್ಬಹುದು, ಇವರೆಲ್ಲ ಒಂದಷ್ಟು ಬ್ಯಾಡ್ ನೇಮ್ ತಗೊಳ್ಳೋದಕ್ಕೆ ಕಾರಣ ಅವರ ಅಭಿಮಾನಿಗಳು. ಅಂದರೆ ದರ್ಶನ್ ಸರ್ ಏನು ಹೇಳ್ತಾರೆ, ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು ಅವರೇ ಒಂದಷ್ಟು ಅವ್ರ ಫ್ಯಾನ್ಸ್ ಫೋಟೋಸ್ನ ಇಟ್ಕೊಂಡು ಅಥವಾ ಅವ್ರದ್ದೇ ಒಂದಷ್ಟು ಹುಡುಗರು ಫೋಟೋಸ್ನ ಹಾಕಿ ದರ್ಶನ್ ಅವರ ಫೋಟೋ ಹಾಕಿದರೆ ಏನೂ ಕೂಡ ಇಲ್ಲಿ ನೆಗೆಟಿವ್ ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೆ ಡಾಕ್ಟರ್ BR ಅವರ ಅಂಬೇಡ್ಕರ್ ಫೋಟೋ ಹಾಕೋದಕ್ಕಿಂತ ಮುಂಚೆ 1000 ಸಲ ಯೋಚಿಸಬೇಕಾಗಿತ್ತು. ಅಂತ ಮಹಾನ್ ವ್ಯಕ್ತಿ ಜೊತೆಗೆ ಕೊಲೆ ಆರೋಪ, ಅಂದರೆ ಅವರಿನ್ನೂ ಅಪರಾಧಿ ಅಲ್ಲ, ಆದರೆ ಆರೋಪ ಅವ್ರ ಮೇಲೆ ಇರೋದ್ರಿಂದ ಅಂಥ ಒಂದು ಫೋಟೋಸ್ನ ಬಳಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರ ಪ್ರಶ್ನೆ ಆಗಿದೆ. ನಮ್ಮ ರಾಜ್ಯದಲ್ಲಿ ಸ್ವಲ್ಪ ದರ್ಶನ್ ಸರ್ ಅಂತಂದಾಗ ಅಭಿಮಾನ ಬಳಕೆ ಸ್ವಲ್ಪ ಜಾಸ್ತಿನೇ ಇದೆ. ನೀವು ನೋಡಿರಬಹುದು, ಈ ಥರ ಒಂದು ಫ್ಯಾನ್ಸ್ ಬೇಸ್ ಯಾರಿಗೂ ಇಲ್ಲ, ನಿಜವಾಗ್ಲೂ ಯಾರಿಗೂ ಇಲ್ಲ. ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತಂದರೆ ಸಾಕು, ಅದೊಂಥರ ಹುಚ್ಚು ಅಭಿಮಾನ ಅಂತಲೇ ಹೇಳಬಹುದು. ನೀವು ಯಾರದೇ ಸಿನಿಮಾ ರಿಲೀಸ್ ಆಗಲಿ ನೋಡಿ, ಎಂಥ ಸ್ಟಾರ್ ಆಗಿರಲಿ ರಿಲೀಸ್ ಆಗಲಿ ನೋಡಿ, ಈ ಥರ ಒಂದು ಹುಚ್ಚು ಅಭಿಮಾನಿಗಳು ಥಿಯೇಟ್ರು ಹೊರಗಡೆ ಆಗಿರಬಹುದು, ಥಿಯೇಟ್ರು ಒಳಗಡೆ ಆಗಿರಬಹುದು, ಈ ಥರ ಅಭಿಮಾನಿಗಳನ್ನ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ಜನ ಹೇಳ್ತಾರೆ, ಯಾಕೆ ದರ್ಶನ್ ಸರ್ ಅವರಿಗೆ ಇಷ್ಟೊಂದು ಅಭಿಮಾನಿಗಳು, ಇಷ್ಟು ಹುಚ್ಚದ್ದು ಅಭಿಮಾನಿಗಳು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಒಬ್ಬೊಬ್ಬರಿಗೆ ಇದು ಓವರ್ ಅಂತ ಅನ್ನಿಸ್ಬಹುದು. ಬಟ್ ಅದು ಒಂದಷ್ಟು ಜನಕ್ಕೆ ನಾರ್ಮಲ್. ಡಿ ಬಾಸ್ ಅಂದ್ರೇ ಹಂಗೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತಂದ್ರೇ ಹಾಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಅವರ ಒಂದು ಪ್ರೀತಿ ಅಥವಾ ಅವರೊಂದು ಟ್ಯಾಟು ಕೂಡ ಹಾಕಿಸ್ಕೊಂಡಿದ್ದಾರೆ. ಇವ್ರು ಯಾರು ನನ್ನ ಅಭಿಮಾನಿಗಳಲ್ಲ, ಇವರೆಲ್ಲ ನನ್ನ ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು ಟ್ಯಾಟುವನ್ನು ಕೂಡ ಹಾಕಿಸ್ಕೊಂಡಿದ್ದಾರೆ. ರಾಜ್ಯದಲ್ಲಿ ನಟ ದರ್ಶನ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಮೇಲೆ ಅತಿಯಾದ ಅಭಿಮಾನವನ್ನು ಪ್ರದರ್ಶಿಸುವ ಭರದಲ್ಲಿ ಮಹಾಪುರುಷರ ಚಿತ್ರಗಳನ್ನು ದುರ್ಬಳಕೆ ಮಾಡಿಕೊಂಡು ವಿವಾದವನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆ ಈ ರೀತಿಯಾದಂತಹ ಲೈನ್ಗಳನ್ನ ನಾವು ನೋಡಬಹುದು. JR ಹಳ್ಳಿ ಬಾಯ್ಸ್ ಹಾಗೆ ದಚ್ಚು ಬಾಯ್ಸ್ ಈ ಇಬ್ಬರೂ ಸೇರಿಕೊಂಡು ಈ ಬ್ಯಾನರ್ಗಳನ್ನು ಮಾಡಿದ್ದಾರೆ.
ಕೊಲೆ ಆರೋಪಿ ಆಗಿರುವಂತಹ ದರ್ಶನ್ ಅವ್ರ ಜೊತೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋ ಅನ್ನ ಬಳಸಿರುವಂಥದ್ದು ತುಂಬಾ ತಪ್ಪು, ಈ ಥರ ಬಳಸಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು. ಬಟ್ ಅದೇ ತಕ್ಷಣ ತೆರವನ್ನ ಕೂಡ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ. ಆ ಬ್ಯಾನರ್ನ ತುಂಬ ಟೈಮ್ ಇರಕ್ಕೆ ಬಿಟ್ಟಿಲ್ಲ. ಅದು ಯಾವಾಗ ಬೆಳಕಿಗೆ ಬಂತು ಈ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಅಟ್ ಎ ಟೈಮ್ ಆ ಬ್ಯಾನರ್ನ ತೆಗ್ಸಿದ್ದಾರೆ. ಈ ರೀತಿಯಾದಂತಹ ಘಟನೆಗಳು ನಡೆದಿದೆ. ಒಂದಷ್ಟು ಜನ ಏನು ಹೇಳ್ತಾರೆ ಅಂತಂದರೆ, ಕಮೆಂಟ್ ಸೆಕ್ಷನಲ್ಲಿ ನೋಡೋದಾದರೆ ಒಂದಷ್ಟು ಜನ ಈ ಕೆಲವೊಂದಿಷ್ಟು ಸ್ಟಾರ್ಸ್ ಕೆಟ್ಟ ರೀತಿಯಲ್ಲಿ ಪೋಟ್ರೆ ಆಗೋದಕ್ಕೆ ಅಥವಾ ಅವರು ಕಷ್ಟಪಡೋದಕ್ಕೆ ಕಾರಣ ಈ ಅಭಿಮಾನಿಗಳೇ ಕಾರಣ ಆಗಿರ್ತಾರೆ. ಸೊ ಅವ್ರೇನು ಹೇಳಿಲ್ಲ, ಈ ರೀತಿಯಾಗಿ ಬ್ಯಾನರ್ ಹಾಕೊಳ್ಳಿ, ಈ ಥರ ಕಟ್ಔಟ್ ಹಾಕೊಳ್ಳಿ, ಈ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋ ಜೊತೆಗೆ ನಂದು ಹಾಕೊಳ್ಳಿ ಅಂತ ಅವ್ರು ಯಾವುದೇ ಕಾರಣಕ್ಕೂ ಎಲ್ಲೂ ಹೇಳಿರಲ್ಲ. ಬಟ್ ಇವರು ಏನದು ಸೆಲೆಬ್ರೇಟ್ ಮಾಡುವಂತಹ ಭರದಲ್ಲಿ, ಒಂದು ಉತ್ಸುಕದ ಭರದಲ್ಲಿ ಏನು ಮಾಡ್ತಿದ್ದೀವಿ ಅಂತ ಅವ್ರ ತಲೆಯಲ್ಲಿ ಅದು ಒಳೆಯೋದೇ ಇಲ್ಲ ಅಂತ ಅನ್ಸುತ್ತೆ. ಸೊ ಇದಿಷ್ಟು ಡೆವಿಲ್ ಸಿನಿಮಾದ ಬೆಳವಣಿಗೆಗಳು. ಸಿನಿಮಾ ಥಿಯೇಟ್ರಲ್ಲಿ ಸಿಕ್ಕಾಪಟ್ಟೆ ಜನ, ಸಿನಿಮಾ ಥಿಯೇಟ್ರ್ ಒಳಗಡೆ ಕಾಲಿಡೋದಕ್ಕೂ ಜಾಗ ಇಲ್ಲ, ಒಂದು ಒಣ ಹೋಗೋದಕ್ಕೂ ಜಾಗ ಇಲ್ಲ, ಅಷ್ಟು ಜನರು ದರ್ಶನ್ ಸರ್ ಸಿನಿಮಾ ನೋಡಿಬಿಟ್ಟು ವಿಷಲ್ ಹೊಡೆಯೋದಾಗಿರಬಹುದು, ಜೈಕಾರ ಕೂಗುವಂತಾಗಿರಬಹುದು, ಇದೆಲ್ಲ ಬೆಳಗ್ಗೆಯಿಂದ ನಡೀತಾನೆ ಇದೆ. ಥಿಯೇಟ್ರು ಹೊರಗಡೆ ಆಗಿರಬಹುದು, ಥಿಯೇಟ್ರು ಒಳಗಡೆ ಆಗಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಾಗಿರಬಹುದು, ಇವತ್ತು ಫುಲ್ ಭರ್ಜರಿ ಬ್ಯಾಟಿಂಗ್ ಅಂತಂದರೆ ಡೆವಿಲ್ ಸಿನಿಮಾ. ದರ್ಶನ್ ಸರ್ ಅವರ ಫುಲ್ ಅಪ್ಡೇಟ್ಸ್ ಇವತ್ತು ಇನ್ಸ್ಟಾಗ್ರಾಮಲ್ಲಾಗಿರಬಹುದು, ಯೂಟ್ಯೂಬಲ್ಲಾಗಿರಬಹುದು, ಟ್ವಿಟರಲ್ಲಾಗಿರಬಹುದು, ಎಲ್ಲ ಕಡೆ ಕಾಣಿಸ್ಕೊಳ್ತಿರೋದು ಡಿ ಬಾಸ್ ಅವರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.